ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಸುಮಾರು 12 ವರ್ಷಗಳ ಕಾಲ ಪ್ರತ್ಯೇಕವಾಗಿ ಜೀವನವನ್ನು ನಡೆಸಬೇಕಾಗಿತ್ತು. ಅದರ ಹಿಂದಿನ ಕತೆ ಏನು ಅಂತ ತಿಳ್ಕೊಳ್ಳೋಣ. ಕೃಷ್ಣ ರುಕ್ಮಿಣಿ ದೂರ ಆಗೋದಕ್ಕೆ ಏನು ಕಾರಣ, ಮತ್ತೆ ರುಕ್ಮಿಣಿ ದೇವಿಯ ದೇವಸ್ಥಾನ ದ್ವಾರಕಾಧೀಶನ ದೇವಸ್ಥಾನದಿಂದ ದೂರ ಇದೆ, ಇದಕ್ಕೆ ಕಾರಣ ಆದರೂ ಏನು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಶ್ರೀಕೃಷ್ಣನು ತನ್ನ ಹೆಂಡತಿ ರುಕ್ಮಿಣಿಯೊಂದಿಗೆ ಸುಮಾರು 12 ವರ್ಷಗಳ ಕಾಲ ಪ್ರತ್ಯೇಕವಾಗಿ ಜೀವನವನ್ನು ನಡೆಸಬೇಕಾಗಿತ್ತು. ಭಗವಾನ್ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯೊಂದಿಗಿನ ಕೆಲವೊಂದು ಘಟನೆಗಳು ಅವರಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಟಿತ್ತು. ಇದರಿಂದಾಗಿ ಇಬ್ಬರು 12 ವರ್ಷಗಳ ಕಾಲ ಪರಸ್ಪರ ದೂರ ಇರಬೇಕಾಗಿತ್ತು. ಈ ಘಟನೆಯ ಪುರಾವೆಗಳು ದ್ವಾರಕಾದಲ್ಲಿ ಇನ್ನೂ ಇವೆ. ಅವರ ಕಥೆಯನ್ನು ರುಕ್ಮಿಣಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿ ಸಂದರ್ಶಕರಿಗೆ ಅರ್ಚಕರು ವಿವರಿಸುತ್ತಾರೆ. ಕೃಷ್ಣ ಮತ್ತು ರುಕ್ಮಿಣಿ ದೂರ ಆಗೋದಕ್ಕೆ ಕಾರಣ ಆದರೂ ಏನು, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಾಸ್ತವವಾಗಿ ಭಗವಾನ್ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ದೇವಿಯ ವಿವಾಹವು ದ್ವಾರಕಾದಲ್ಲಿ ನಡೆದಾಗ ಒಂದು ದಿನ ಶ್ರೀಕೃಷ್ಣನು ಮಹರ್ಷಿ ದುರ್ವಾಸರಿಂದ ಆಶೀರ್ವಾದವನ್ನು ಪಡೆಯಲು ಬಯಸುವುದಾಗಿ ರುಕ್ಮಿಣಿ ದೇವಿಗೆ ಹೇಳಿದನು. ಇದಕ್ಕಾಗಿ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ದೇವಿಯು ರಥವನ್ನು ಹತ್ತಿ ದುರ್ವಾಸ ಋಷಿಯ ಆಶ್ರಮವನ್ನು ತಲುಪಿದರು. ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ದೇವಿಯು ಮಹರ್ಷಿಗಳಿಗೆ ನಮಸ್ಕರಿಸಿ ಅರಮನೆಗೆ ಬಂದು ಆಹಾರವನ್ನು ಸೇವಿಸಿ ನಮ್ಮನ್ನು ಆಶೀರ್ವದಿಸುವಂತೆ ವಿನಂತಿಸಿದರು. ಮಹರ್ಷಿಗಳು ಆಹ್ವಾನವನ್ನು ಸ್ವೀಕರಿಸಿ ಒಂದು ಷರತ್ತು ಹಾಕಿದರು. ಆ ರಥದಲ್ಲಿ ದಂಪತಿಗಳು ಬಂದಿದ್ದಾರೆ, ಅಂದರೆ ನೀವಿಬ್ಬರು ಬಂದಿದ್ದೀರಿ ಎಂದು ಮಹರ್ಷಿ ಹೇಳಿದರು. ಗುರುದೇವ, ಹೌದು, ನಾವಿಬ್ಬರು ರಥದಲ್ಲಿ ಬಂದಿದ್ದೇವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಗ ದುರ್ವಾಸ ಮುನಿಗಳು, ನಾನು ರಥದ ಮೇಲೆ ಸವಾರಿ ಮಾಡುತ್ತೇನೆ, ನೀವಿಬ್ಬರು ರಥದ 2 ಕುದುರೆಗಳಾಗಿ ನನ್ನನ್ನು ಹೊತ್ತು ಸಾಗಬೇಕು ಎಂದು ಷರತ್ತು ಹಾಕಿದರು. ಮಹರ್ಷಿಗಳು ಬಂದು ರಥದಲ್ಲಿ ಕುಳಿತರು ಮತ್ತು ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಕುದುರೆಯ ಬದಲಿಗೆ ರಥದಲ್ಲಿ ಕೂಡಿ ರಥವನ್ನು ಎಳೆಯಲು ಪ್ರಾರಂಭಿಸಿದರು. ಮಹರ್ಷಿಯ ಆಶ್ರಮದಿಂದ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ರುಕ್ಮಿಣಿ ದೇವಿಗೆ ಬಾಯಾರಿಕೆಯಾಗಲು ಆರಂಭವಾಯಿತು. ರುಕ್ಮಿಣಿ ದೇವಿಯ ಬಾಯಾರಿಕೆಯನ್ನು ನೀಗಿಸಲು ಕೃಷ್ಣನು ತನ್ನ ಹೆಬ್ಬೆರಳಿನಿಂದ ಭೂಮಿಗೆ ಒಡೆಯುತ್ತಾನೆ. ಅಲ್ಲಿ ಗಂಗಾ ನದಿ ಒಡೆದು ನಂತರ ರುಕ್ಮಿಣಿ ಮತ್ತು ಕೃಷ್ಣ ನೀರು ಕುಡಿದರು. ಈ ಘಟನೆಯನ್ನು ನೋಡಿದ ಋಷಿ ದುರ್ವಾಸರ ಕೋಪವು 7ನೇ ಸ್ವರ್ಗವನ್ನು ತಲುಪಿ ಇಬ್ಬರನ್ನು ಶಪಿಸಿದರು. ನೀವಿಬ್ಬರು ನೀರು ಕುಡಿಯುವ ಮೂಲಕ ಅತಿಥಿ ಸತ್ಕಾರವನ್ನು ಉಲ್ಲಂಘಿಸಿದಿರಿ. ನೀವಿಬ್ಬರು ನನಗೆ ನೀರು ಕುಡಿಯಲು ಹೇಳಲಿಲ್ಲ. ಈ ತಪ್ಪಿಗೆ ಶಿಕ್ಷೆ ಎಂದರೆ ನೀವಿಬ್ಬರು 12 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಇರುತ್ತೀರಿ. ಇದರೊಂದಿಗೆ ನೀನು ಗಂಗೆಯನ್ನು ಪ್ರತ್ಯಕ್ಷಗೊಳಿಸಿ ಜಲವನ್ನು ತೆಗೆದುಕೊಂಡ ಸ್ಥಳದ ಭೂಮಿ ಬರಡಾಗಲಿ ಎಂದು ಮುನಿಯು ಶಾಪವನ್ನಿತ್ತನು. ಈ ಶಾಪದಿಂದಾಗಿ ಶ್ರೀಕೃಷ್ಣನ ಇತರ ರಾಣಿಯರು ದ್ವಾರಕಾಧೀಶರ ದೇವಾಲಯದಲ್ಲಿ ವಾಸಿಸಲು ಆರಂಭಿಸುತ್ತಾರೆ. ಆದರೆ ದೇವಿ ರುಕ್ಮಿಣಿ ಮಾತ್ರ ಕೃಷ್ಣನಿಂದ ಬೇರಾಗಿ ವಾಸಿಸಲು ಆರಂಭಿಸುತ್ತಾಳೆ. ರುಕ್ಮಿಣಿ ದೇವಿಯ ದೇವಸ್ಥಾನವು ದ್ವಾರಕಾಧೀಶರ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ರುಕ್ಮಿಣಿ ದೇವಿಯ ದೇವಸ್ಥಾನದಲ್ಲಿ ಜಲದಾನ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಜಲದಾನದ ಹಿಂದೆ ಪುರೋಹಿತರು ಬಂದವರಿಗೆಲ್ಲ ದುರ್ವಾಸ ಋಷಿ ನೀಡಿದ ಶಾಪದ ಕಥೆಯನ್ನು ವಿವರಿಸುತ್ತಾರೆ. ಇಲ್ಲಿ ನೀರು ದಾನ ಮಾಡುವುದರಿಂದ ಪೂರ್ವಜರಿಗೆ ಸಂತೃಪ್ತಿ, ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸ್ಥಳಕ್ಕೆ ಹೆಚ್ಚಿನವರು ಪೂರ್ವಜರ ಆತ್ಮಶಾಂತಿಗಾಗಿ ಆಗಮನಿಸುತ್ತಾರೆ. ದುರ್ವಾಸ ಮುನಿ ನೀಡಿದ್ದ ಶಾಪದಿಂದಾಗಿ ಕೃಷ್ಣ ಮತ್ತೆ ರುಕ್ಮಿಣಿಯರಿಬ್ಬರು ಸುಮಾರು 12 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಇರಬೇಕಾಯಿತು. ಈ ಅಗಲುವಿಕೆಯನ್ನು ಅನುಭವಿಸಿದ್ದರೂ ಕೂಡ ಅವರಿಬ್ಬರ ನಡುವಿನ ಪ್ರೀತಿಯಲ್ಲಿ ಒಂದಿಷ್ಟು ಕಡಿಮೆಯಾಗಲಿಲ್ಲ. ಇದಿಷ್ಟು ಕೂಡ ಕೃಷ್ಣ ಮತ್ತೆ ರುಕ್ಮಿಣಿ 12 ವರ್ಷಗಳ ಕಾಲ ದೂರ ಇರೋದಕ್ಕೆ ಈ ಕಥೆಯೇ ಕಾರಣ.